ಹಲೋ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ದೊಡ್ಡ ಜಮೀನು ನಿಮ್ಮದು ಅಂತ ಇಟ್ಕೊಳ್ಳಿ. ನೀವು ಜಮೀನನ್ನು ಮಾರ್ತಾ ಇದ್ದೀರಿ, ಹಣನೂ ತಗೊಂಡಿದ್ದೀರಿ, ಎಲ್ಲ ದಾಖಲೆಗಳಿಗೂ ಸಹಿ ಮಾಡಿದ್ದೀರಿ. ಆದರೆ ಎಲ್ಲ ಮುಗಿದ ಮೇಲೆ ಒಂದು ಮಾತು ಹೇಳ್ತೀರಿ, ನಾನು ಜಮೀನಷ್ಟೇ ಮಾರಿದ್ದು, ಅದರಲ್ಲಿರೋ ಮರಗಳನ್ನು ಮಾರಿಲ್ಲ ಅಂತ. ಈಗ ಹೇಳಿ, ಈ ಥರ ಹೇಳಿದ್ರೆ ಏನಂತ ಕರಿಬೇಕು ಅವರನ್ನು? ಮೋಸಗಾರ ಅಂತನ, ಅಥವಾ ಅದರಿಂದ ಇನ್ನೂ ಏನೋ ದೊಡ್ಡ ಕತೆ ಇದೆ ಅಂತ ಅನ್ಕೋಬೇಕಾ? ಬನ್ನಿ ಹಾಗಾದರೆ ಇವತ್ತು ನಾವು ಅಂಥದ್ದೇ ಒಂದು ಅದ್ಭುತ ಕಥೆಯನ್ನು ನೋಡೋಣ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ SN. ನಾನು ಶಶಿ ನಾರಾಯಣ್. ಒಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು. ಅದರ ಹೆಸರು ರಿಯೋ ಎನ್ ಮ್ಯಾಡಿಯೋ. ಅದು ಅಮೆರಿಕದ ನ್ಯೂ ಮೆಕ್ಸಿಕೋ ರಾಜ್ಯದಲ್ಲಿನ ಒಂದು ಸಣ್ಣ ಶಾಂತವಾದ ಹಳ್ಳಿ. 1940ರ ದಶಕದಲ್ಲಿ ಅದು ತುಂಬ ಸರಳವಾದ ನೆಮ್ಮದಿಯ ಸಮುದಾಯವನ್ನು ಹೊಂದಿತ್ತು. ಮತ್ತು ಈ ಕಥೆಯ ನಾಯಕ ಡಾನ್ ಆಂಜೆಲ್ಮೊ 72 ವರ್ಷದ ಒಬ್ಬ ಹಿರಿಯ. ಹಳ್ಳಿಯಲ್ಲಿ ಚಿಕ್ಕವರಿಂದ ದೊಡ್ಡವರವರಿಗೆ ಪ್ರತಿಯೊಬ್ಬರೂ ಅವರನ್ನ ಪ್ರೀತಿಸ್ತಿದ್ರು. ಎಲ್ಲರೂ ಅವರನ್ನ ಗೌರವಿಸ್ತಿದ್ರು, ಯಾಕಂದರೆ ಅವರು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು. ತಮ್ಮ ಜಮೀನಲ್ಲೇ ದುಡಿತಾ ಸರಳ ಜೀವನ ನಡೆಸ್ತಾ ಇದ್ರು. ಆದರೆ ಡಾನ್ ಆಂಜೆಲ್ಮೊ ಅವರಲ್ಲಿ ಒಂದು ವಿಶೇಷ ಗುಣ ಇತ್ತು. ಅವರು ಮರದ ಜೊತೆ ಮಾತಾಡ್ತಿದ್ರು. ಯಾಕಂತೀರಾ? ಎಲ್ಲ ಮರಗಳನ್ನು ಅವರೇ ನೆಟ್ಟಿದ್ರು. ಅವರ ರ್ಯಾಂಚ್ನಲ್ಲಿರುವ ಎಲ್ಲ ಮರಗಳಿಗೆ ಹೆಸರು ಅವರೇ ಇಟ್ಟಿದ್ದು. ಇನ್ನು ಅವ್ರ ಮನೆ ಬಗ್ಗೆ ಹೇಳೋದಾದರೆ, ತುಂಬ ಚಿಕ್ಕದಾದ ಪುಟ್ಟದಾದ ಸುಂದರವಾದ ಮನೆ, ಹಳೇದಾದರೂ ಚೆನ್ನಾಗಿತ್ತು. ಒಂದು ದಿವಸ ಒಂದು ವಿಚಿತ್ರ ಘಟನೆ ನಡೆದೋಯ್ತು. ಏನಪ್ಪ ಅಂದರೆ, ಈ ಊರಿಗೆ ಒಂದು ಕಾರ್ ಬಂತು. ಆ ಕಾರು ಯಾಕಪ್ಪ ವಿಚಿತ್ರ ಅಂದರೆ, ಆ ಊರಿಗೆ ಕಾರೇ ಬಂದಿದ್ದಿಲ್ಲ. ಹಳ್ಳಿಯವ್ರಿಗೆಲ್ಲ ತುಂಬ ಕುತೂಹಲ, ಏನಿದು, ಯಾರದು ಕಾರ್ ಇರ್ಬೋದು ಅಂತ. ಯಾರು ಬಂದಿದ್ದಾರೆ ಕಾರಲ್ಲಿ ಅಂತ. ಒಬ್ಬ ವ್ಯಕ್ತಿ ಆ ಕಾರಿಂದ ಇಳಿದ್ರು. ನೋಡಿದ್ರೆ ಅಮೆರಿಕದ ಬಿಸ್ನೆಸ್ ಮೆನ್ ಥರ ಕಾಣ್ತಾರೆ. ಈಗಷ್ಟೇ ಕಥೆಯಲ್ಲಿ ಕುತೂಹಲ ಶುರುವಾಗಿದ್ದು. ಅವ್ರು ಬೇರೆ ಎಲ್ಲೂ ಹೋಗ್ಲಿಲ್ಲ, ನೇರವಾಗಿ ಡಾನ್ ಆಂಜೆಲ್ಮೊ ಹತ್ರನೇ ಹೋದ್ರು. ಆದರೆ ಡಾನ್ ಆಂಜೆಲ್ಮೊ ಏನೂ ಹೇಳಲಿಲ್ಲ. ಸೀದಾ ಆ ವ್ಯಕ್ತಿಯನ್ನೇ ಕರ್ಕೊಂಡು ರ್ಯಾಂಚ್ ತುಂಬ ಅಡ್ಡಾಡಿದ್ರು. ಜಮೀನ ಪ್ರತಿ ಭಾಗವನ್ನು ತೋರಿಸಿದ್ರು, ಪ್ರತಿ ದಾಖಲೆಯನ್ನು ಖುದ್ದು ತೋರಿಸಿದ್ರು. ಹೌದು, ಇಲ್ಲೇನೋ ಒಂದು ವ್ಯವಹಾರ ನಡೀತಾ ಇದೆ. This section here, near the old cottonwoods, is where my grandfather built the first adobe. ಬಿಸಿನೆಸ್ ಮೆನ್ ತುಂಬಾ ಖುಷಿ ಆಗ್ಬಿಟ್ಟಿದ್ದಾನೆ ಡಾಕ್ಯುಮೆಂಟ್ಸ್ ಲ್ಯಾಂಡ್ ನೋಡಿ. The entire property can be sold for $1,200. ಡಾನ್ ಆಂಜೆಲ್ಮೊ ತಮ್ಮ ಜಮೀನನ್ನ ಮಾರಲು ಒಪ್ಕೊಂಡಿದ್ದಾರೆ. ಎಲ್ಲರೂ ಇದು ಅದು ಅಂತ ಮಾತಾಡಿ ಕೊನೆಗೆ ವ್ಯವಹಾರದ ವಿಷಯಕ್ಕೆ ಬಂದ್ರು. ಬೆಲೆ ನಿಗದಿಯಾಗಿತ್ತು. Documents are in order, Don Anselmo. We appreciate your trust. It is done. May you find peace in the valley. ಅಂದ್ರೆ ಆಂಜೆಲ್ಮೊ ಜಮೀನನ್ನ $1200ಗೆ ಮಾರಲು ಒಪ್ಕೊಂಡ್ರು. ವ್ಯವಹಾರ ಮುಗಿಯುವಂತಕ್ಕೆ ಬಂತು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಜಮೀನಿನ ದಾಖಲೆಗಳನ್ನು ಸಿದ್ಧಪಡಿಸಲು ಒಬ್ಬ ಸರ್ವೇಯರ್ ಅನ್ನ ಕರೆಸಿದ್ರು. We will begin the measurements. The main access road will cut right through here. The land is actually double in size. ಅವರು ಜಮೀನನ್ನು ಅಳೆದು ನೋಡಿದ್ರೆ ಒಂದು ವಿಷಯ ಗೊತ್ತಾಯ್ತು. ಏನಪ್ಪಾ ಅಂದ್ರೆ, ಅವರು ಅಂದ್ಕೊಂಡಕ್ಕಿಂತ ಜಮೀನು ದೊಡ್ಡದಿತ್ತು. 8 ಎಕರೆಗಿಂತ ಡಬಲ್ ಇತ್ತದು. ಸುಮಾರು 16 ಎಕರೆ. This property is more valuable than we estimated. Many thanks. ಇದನ್ನು ಕೇಳಿದೆ ಆಂಜೆಲ್ಮೊ ಒಂದು ಕ್ಷಣ ತಲೆ ತೆಗೆಸಿ ಯೋಚಿಸಿದ್ರು. ನಂತರ ಬೇಸರದಿಂದ ಸಿಟ್ಟಿಂದ ನಿರೂಪಕನನ್ನೇ ನೋಡಿ ಹೀಗಂದ್ರು, Don't disrespect me. ನಾನು ಒಪ್ಕೊಂಡಿದ್ದು $1200 ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ತಗೊಳಲ್ಲ. ವಾಹ್! ಅಮೆರಿಕನ್ರು ಹಳೆ ಮನೆಯನ್ನೆಲ್ಲ ರಿಪೇರಿ ಮಾಡಿಕೊಂಡು ಅಚ್ಚುಕಟ್ಟು ಮಾಡಿಕೊಂಡು ಬಂದು ಸೆಟ್ ಆಗ್ಬಿಟ್ರು. ಆದರೆ ಇಲ್ಲಿ ಶುರುವಾಯ್ತು ಸಮಸ್ಯೆ. ಹಳ್ಳಿಯ ಪ್ರತಿ ಮಕ್ಕಳು ಪ್ರತಿದಿನ ಆ ತೋಟಕ್ಕೆ ಬರ್ತಿದ್ರು. ಮರಗಳ ಕೆಳಗೆ ಆಟ ಆಡ್ತಿದ್ರು, ಚಿಕ್ಕ ಬೇಲಿ ಕಟ್ಕೊಂಡು ಆಟ ಆಡ್ತಿದ್ರು. ಇದು ಅಮೆರಿಕನ್ಸ್ಗೆ ಕಿರಿಕಿರಿ ಆಗತೊಡಗಿತ್ತು. ಕೊನೆಗೆ ಡಾನ್ ಆಂಜೆಲ್ಮೊನ ಕರೆದು ಈ ವಿಷಯ ತಿಳಿಸೇ ಬಿಟ್ರು. ಇಷ್ಟೇ, ನೀವು ಹಳ್ಳಿ ಮಕ್ಕಳನ್ನ ಇಲ್ಲಿ ಬರದಂತೆ ತಡಿಬೋದಾ ಅಂತ. Let them play in peace, my friend. ಈಗ ಅಮೆರಿಕನ್ ಅವರ ಸ್ಥಿತಿ ಊಹಿಸಿ ನೋಡಿ. ಕಾನೂನು ಪ್ರಕಾರ ಮರ ಆಸ್ತಿ ಎಲ್ಲ ಅವ್ರದೇ. ಆದ್ರೆ ಡಾನ್ ಆಂಜೆಲ್ಮೊ ಒಬ್ಬ ಒಳ್ಳೆ ವ್ಯಕ್ತಿ. ದೊಡ್ಡ ಅಮೌಂಟನ್ನು ಅವರು ಬೇಡ ಅಂದ್ಬಿಟ್ಟಿದ್ರು.
not wish to sell the trees. They belong to the children of the village. But Don Anselmo, we bought the whole property. ಬೇರೆ ದಾರಿ ಇಲ್ಲ. ಎಲ್ಲಾ ಡಾಕ್ಯುಮೆಂಟ್ಸ್ ತಿರುಗಿಸಿ ನೋಡ್ತಾರೆ ಅಮೆರಿಕನ್ಸು. ಅದರಲ್ಲಿ ಎಲ್ಲೂ ಮರಗಳ ಬಗ್ಗೆ ಮಾತೇ ಇಲ್ಲ. ದಾರಿ ಕಾಣದೆ ಅಮೆರಿಕನ್ಸು ಸಿವಿಲ್ ಕೋರ್ಟ್ ಹತ್ರ ಮುಖ ಮಾಡ್ತಾರೆ. ಆನ್ಸೆಲ್ಮೋನ್ನು ಕರೆಸ್ತಾರೆ. Your Honor, the land documents for Rio en Medio are fully in order. ಜಡ್ಜು ಇಬ್ರು ವಾದಗಳನ್ನ ಸಾವಕಾಶವಾಗಿ ಕೇಳ್ತಾರೆ. ಎಲ್ಲಾ ಡಾಕ್ಯುಮೆಂಟ್ಗಳನ್ನ ಖುದ್ದು ಪರಿಶೀಲನೆ ಮಾಡ್ತಾರೆ. ಡಾನ್ ಆನ್ಸೆಲ್ಮೋ ಮುಖದಲ್ಲಿ ಕೊಂಚವೂ ಭಯ ಇಲ್ಲ. The land is our life. It is not merely property. ಅಬ್ಬಾ, ಡಾನ್ ಆನ್ಸೆಲ್ಮೋ ಕತೆ ಕೇಳಿ ಎಲ್ಲರಿಗೂ ಆಶ್ಚರ್ಯ. ಜಡ್ಜಿಗಂತೂ ಫುಲ್ ಶಾಕ್. ಏನದು ಕತೆ ಅದ್ಭುತವಾಗಿದೆ. ಡಾನ್ ಆನ್ಸೆಲ್ಮೋ ಊರಿನ ಅತಿ ಹಿರಿಯ ವ್ಯಕ್ತಿ. ಅವರಿಗೆ ಅಲ್ಲಿ ಎಲ್ಲಾ ಜನ ಇಷ್ಟ. ಮಕ್ಕಳಂದ್ರೆ ತುಂಬಾ ಇಷ್ಟ. ಅವರು ಪ್ರತಿ ಮಗು ಹುಟ್ಟಿದಾಗ ಒಂದು ಗಿಡವನ್ನ ನೆಟ್ಬಿಟ್ಟು ಆ ಗಿಡಕ್ಕೆ ಆ ಮಗುವಿನ ಹೆಸರು ಇಟ್ಬಿಡ್ತಿದ್ರು. ಆ ಮಗುನೇ ಅದಕ್ಕೆ ಓನರು ಅಂತ. ಹೀಗಿದ್ದಾಗ ಅವರಿಗೆ ಆ ಮರದ ಮೇಲೆ ಯಾವುದೇ ಅಧಿಕಾರ ಇಲ್ಲ. ಹೇಗ್ ತಾನೇ ಆ ಮರಗಳನ್ನ ಅವ್ರು ಮಾರಕ್ ಸಾಧ್ಯ? ಇದೇ ಅವ್ರ ವಾದ. ಈ ಮಾತನ್ನ ಕೇಳಿ ಜಡ್ಜು ಕೂಡ ಫುಲ್ಲು ಆಶ್ಚರ್ಯ ಆಗ್ಬಿಡ್ತಾರೆ. ಹೌದು, ಈ ವ್ಯಕ್ತಿ ಹೇಳ್ತಿರೋದು ಸತ್ಯ ಅಂತ ಎಲ್ಲರಿಗೂ ಅನ್ಸಕ್ ಶುರು ಆಗುತ್ತೆ. The gentleman is far too honest. He sold this beautiful ranch for almost half its real value. Let's pay him fairly. We'll buy every tree as well. ಡಾನ್ ಆನ್ಸೆಲ್ಮೋ ನಮಗೆ ಒಂದು ದೊಡ್ಡ ಪಾಠ ಕಲಿಸ್ತಾರೆ. ಅದಕ್ಕೆ ಡಾನ್ ಆನ್ಸೆಲ್ಮೋ ಒಬ್ಬ ಜಮೀನ್ ಮಾಲೀಕರಲ್ಲ, ಅವರು ನಿಜವಾದ ಜೆಂಟ್ಲ್ಮನ್ ಆಫ್ ರಿಯೋ ಎನ್ ಮ್ಯಾಡಿಯೋ. ನಿಮಗೆ ಈ ಕಥೆ ಇಷ್ಟ ಆಗಿದ್ರೆ ಇಂಗ್ಲಿಷ್ ವಿತ್ ಎಸ್ಎನ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ಹೇಳಿ. ನೀವು ಡಾನ್ ಆನ್ಸೆಲ್ಮೋ ಅವರ ಸ್ಥಾನದಲ್ಲಿದ್ರೆ ಹೆಚ್ಚುವರಿ ಹಣವನ್ನ ತೆಗೆದುಕೊಳ್ತಿದ್ರಾ? ನಿಮ್ಮ ಉತ್ತರವನ್ನು ನೋಡಲು ನಾ ಕಾಯ್ತಾ ಇರ್ತೀನಿ. ಮತ್ತೊಂದು ಅದ್ಭುತ ಇಂಗ್ಲಿಷ್ ಲೆಸನ್ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.